2026ಕ್ಕೆ ಪೂರ್ಣ ಪ್ರಮಾಣದ ಜನಗಣತಿ ಕಾರ್ಯ ನಡೆಯಲಿದ್ದು ಎಲ್ಲಾ ಜನಾಂಗದವರು ತಮ್ಮ ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಶಿವಕುಮಾರ್ ತಿಳಿಸಿದರು. ತಾಲೂಕಿನ ಜಕ್ಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು 1931ರ ನಂತರ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದ ಜನಗಣತಿ ಮಾಡಲು ಮುಂದಾಗಿದೆ. ಈ ಗಣತಿ ಕಾರ್ಯ 2027ಕ್ಕೆ ಮುಗಿಯಲಿದ್ದು ಎಲ್ಲರೂ ಸಂಪೂರ್ಣ ಮಾಹಿತಿ ನೀಡಬೇಕೆಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಉರಿಲಿಂಗಿಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ, ನಿಮ್ಮ ಊರಿನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಯಾಗಿದೆ. ಈಗ ನೀವೆಲ್ಲ ಅಂಬೇಡ್ಕರ್ ಅವರು ನಮ್ಮ ಗ್ರಾಮದಲ್ಲಿ ಎಷ್ಟು ಪ್ರಮಾಣದಲ್ಲಿ ಜೀವಂತ ಇರುತ್ತಾರೆ, ನೀವು ಎಷ್ಟು ಪ್ರಮಾಣದಲ್ಲಿ ಜೀವಂತವಾಗಿಟ್ಟುಕೊಳ್ಳುತ್ತೀರಿ ಎಂಬುದರ ಬಗ್ಗೆ ಆಲೋಚಿಸಬೇಕು. ಅವರ ಚಿಂತನೆಗಳು, ಅವರ ತತ್ವಗಳು ಕೇವಲ ಮೂರ್ತಿಗಳಲ್ಲಿ, ಫ್ಲೆಕ್ಸ್ಗಳಲ್ಲಿ ವಿಜೃಂಭಿಸಿದರೆ ನಿಮ್ಮಂತ ನತದೃಷ್ಟ ಸಮುದಾಯ ಯಾರೂ ಇರುವುದಿಲ್ಲ. ಅಂಬೇಡ್ಕರ್ ಅವರು ವಿಜೃಂಭಿಸುವ, ಆರಾಧಿಸುವ, ಆಚರಿಸುವ ವಸ್ತುವಲ್ಲ. ಅಂಬೇಡ್ಕರ್ ಎಂದರೆ ಅನುಸರಣೆ. ಅವರನ್ನು ನಾವು ಅನುಸರಿಸಬೇಕೆಂದರು. ನಂತರ ಮಾಜಿ ಸಚಿವ ಎನ್ ಮಹೇಶ್ ಹಾಗೂ ಮಾಜಿ ಮಹಾಪೌರ ಮೈಸೂರು ಮಹಾನಗರ ಪಾಲಿಕೆಯ ಪುರುಷೋತ್ತಮ್ ಮತ್ತು ಶಾಸಕ ಅನಿಲ್ ಚಿಕ್ಕಮಾದು ಅವರ ಪತ್ನಿ ಸೌಮ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಮುಖಂಡರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನನಗೆ ಬಹಳ ಸಂತೋಷ ಆಗಿದ್ದು, ಪುತ್ಥಳಿ ಅನಾವರಣ ಮಾಡಿದ್ದಕ್ಕಿನ್ನು ಈ ಹಳ್ಳಿಯಲ್ಲಿ, ಗ್ರಾಮದಲ್ಲಿ ವೀರಶೈವ ಸಮಾಜದವರು ಮತ್ತು ದಲಿತರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವತ್ತು ಕರ್ನಾಟಕದ ಮುಖ್ಯವಾಗಿ ನಿಜವಾದ ವಚನಕಾರರು, ನಿಜವಾದ ಬಸವಣ್ಣನ ಅನುಯಾಯಿಗಳು ಯಾರಾದರೂ ಇದ್ರೆ ಅದು ಜಕ್ಕಹಳ್ಳಿ ಗ್ರಾಮದಲ್ಲಿ, ಮತ್ತೆ ಅದೇ ತರ ಮುಸಲ್ಮಾನರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಹಾಯ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಇವತ್ತು ಸುವರ್ಣಾಕ್ಷರದಲ್ಲಿ ನಾವು ಬಂದಿರಬೇಕಾಗುತ್ತೆ. ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು, ನೀವು ಆಡಿದಂತ ಹಾಡನ್ನ ಕೇಳಿರೋದು ಬಾಬಾ ಸಾಹೇಬ್ ಎಂತ ದೊಡ್ಡ ಮಹನೀಯರು ಅಂತ ಅಂದ್ಬಿಟ್ಟು ಇವತ್ತು ಇಡೀ ಜಗತ್ತಿನಾದ್ಯಂತ 150 ದೇಶಗಳಲ್ಲಿ ಅಂಬೇಡ್ಕರ್ ಅವರು ಜಯಂತಿ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಏನಾದರೂ ಹೆಚ್ಚಿನ ಪುತ್ಥಳಿಗಳು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಅದು ದಲಿತರಿಗಾಗಿ ಅಲ್ಲ, ಈ ದೇಶದ ನವನಿರ್ಮಾತಕರು ಐಕ್ಯತೆಗೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿದ್ದು 7500 ಜಾತಿಗಳು ಒಗ್ಗಟ್ಟಾಗಿದ್ದು ಎಲ್ಲ ಧರ್ಮದ ಅಂಗಡಿಗಳು ನಡೀತಾ ಇದೆ ಅಂತ ಬಾಬಾ ಸಾಹೇಬ್ ಅವರು ಕೊಟ್ಟಿರೋ ಸಂವಿಧಾನ ಕಾರಣ. ಹಾಗಾಗಿ ಬಾಬಾ ಸಾಹೇಬ್ ಅವರನ್ನ ನಾವು ವಿಚಾರ ಮಾಡಿದ್ದೀವಿ. ಮೊದಲು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಬಗ್ಗೆ ಮಾತಾಡಿದ್ರು, ಜಾತಿ ವಿನಾಶದ ಬಗ್ಗೆ ಮಾತಾಡಿದ್ರು, ಎಲ್ಲ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡಿದ್ರು. ಇವತ್ತು ಜಾತಿಯತೆ ಹಂಗೆ ಹೋಗ್ಬಿಟ್ಟಿದೆ. ಎಂತ ದುರ್ದೈವ ಅಂತಂದ್ರೆ ಭಗವಾನ್ ಬುದ್ಧನ ಆದಿಯಾಗಿ, ಬಸವೇಶ್ವರರ ಆದಿಯಾಗಿ, ಹಿರಿಯಾರವರ ಆದಿಯಾಗಿ ಪ್ರತಿಯೊಬ್ಬ ದಾರ್ಶನಿಕರು ನಾವು ಹೇಳ್ತಾ ಹೋದ್ರೆ ಬಹಳ ಜನ ಸೋಷಿಯಲ್ ರಿಫಾರ್ಮರ್ಸ್ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರೇನೋ, ಇಷ್ಟೆಲ್ಲ ಕೆಲಸ ಮಾಡಿದ್ರೇನೋ ನಾವು ಯಾಕೆ ಹಿಂದೂ ಜಾತಿಯತೆ ಈ ದೇಶದಲ್ಲಿದೆ? ಯಾಕೆ ಅಂತಂದ್ರೆ ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಭಗವಾನ್ ಬುದ್ಧನ, ಬಸವೇಶ್ವರನ್ನ, ಕನಕದಾಸನ್ನ ಹಿಡಿದು ಇವ್ರನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಮಾರ್ಗವನ್ನ ನಾವು ಕಂಡುಕೊಳ್ಳಿಲ್ಲ ಅಂದ್ರೆ ನೀನೇನ್ ಸ್ವಾಭಿಮಾನಿ ಆಗ್ತೀಯಾ? ಸ್ವಾವಲಂಬನೆಯ ಬದುಕನ್ನ ಕಂಡುಕೊಳ್ತಕ್ಕಂತ ಪ್ರಕ್ರಿಯೆನಲ್ಲಿ ಜಕ್ಕಹಳ್ಳಿ ಗ್ರಾಮದಲ್ಲಿ ಗ್ರಾಮದವರೆಲ್ಲ ದುಡ್ಡು ಹಾಕಿ ಈ ಸ್ಟ್ಯಾಚ್ಯೂ ಮಾಡಿರ್ತಕ್ಕಂಥದ್ದು ಸ್ವಾವಲಂಬನೆಯ ಒಂದು ಪ್ರತೀಕ. ಹಾಗಾಗಿ ಈ ಗ್ರಾಮದಲ್ಲಿ ನೈಜ ಅಂಬೇಡ್ಕರ್ ವಾದಿಗಳು
ನೈಜ ಅಂಬೇಡ್ಕರ್ ಅನುಯಾಯಿಗಳು ಇದೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ಕೊನೆಯಲ್ಲಿ ಕತೆ ಹೇಳುತ್ತಲ್ಲ, ಈ ಕಥೆನ ಅವ್ರಿಗೆ ಹೇಳಿದೆ. ಒಂದು ವರ್ಷ ನೀವೆಲ್ಲರೂ ಇಷ್ಟೊಂದು ಜನ ಎಂಪ್ಲಾಯೀಸ್ ಇದ್ದೀರಿ, 50% ನೀವು ಸಂಗ್ರಹ ಮಾಡಿ ಕೊಡಿ ನನಗೆ, ಅಥವಾ ಇಟ್ಕೊಳ್ಳಿ, ನಾನು 50% ಕೊಡ್ತೀನಿ. 3 ತಿಂಗಳಾಯ್ತು, 6 ತಿಂಗಳಾಯ್ತು, ಸದ್ಯ ಇಲ್ಲ. ಕೊನೆಗೆ ಬಂತೇಜಿಯವರು ಏನ್ ಘೋಷಣೆ ಮಾಡಿರೋದ್ರಿ, ಏನೂ ಆಗ್ತಾ ಇಲ್ವಲ್ಲ, ಏನಾದರೂ ಮಾಡಿ ಅಂತಂದ್ರು. ಸೊ ನಾನು ಯಾವ ಸರ್ಕಾರದ ಅನುದಾನನೂ ಹಾಕಲಿಲ್ಲ, ಬೇರೆ ಯಾರ ಹತ್ರನೂ ನಾನು ದುಡ್ಡು ಕೇಳಲಿಲ್ಲ. ನಾನು ಸ್ವಂತ ದುಡ್ಡು ಹಾಕಿ ಅಲ್ಲೊಂದು ಬೌದ್ಧ ವಿಹಾರ ಕಟ್ಟಿದ್ದೀನಿ. 100 ಜನ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ನಮ್ ಕಡೆ ಮಾತಾಡ್ತಾರಲ್ಲ, ಏನೋ ನಾನು ದುಡ್ಡದಲ್ಲಿ ಇದ್ದಿದ್ದು ಮಾಡಿದ್ದೀನಪ್ಪ ಅಂತಾರೆ ನಮ್ ಕಡೆ. ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ನಾನು ದುಡ್ಡದಲ್ಲಿ ಇದ್ದಿದ್ದು ಮಾಡಿದ್ದೀನಿ ಅಂದ್ರಲ್ಲ, ಬುದ್ಧ ವಿಹಾರ ಕಟ್ಟಿದ್ದೀನಿ. ಕಟ್ಬಿಟ್ಟು ನನ್ನ ಹೆಸರು ಹಾಕೊಂಡಿಲ್ಲ. ಬಂತೇಜಿ ಹೇಳಿದ್ರು, ವಿಜಯಕ್ಕನವರ ಕಲ್ಪನೆ ಇದು, ನಿಮ್ ಹೆಂಡತಿ ಹೆಸರು ಹಾಕಿ ಅಂತ. ಅವಳ ಹೆಸರು ಬೇಡ. ಆ ಬುದ್ಧ ವಿಹಾರನ ಭಿಕ್ಷು ಸಂಘಕ್ಕೆ ಕೊಡ್ತಿದ್ದೀನಿ. ಅಲ್ಲಿ ಈಗ ಪ್ರತಿ ಭಾನುವಾರ ಧ್ಯಾನ ನಡೆಯುತ್ತೆ. ಕೂಡ 2 ಬಾರಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಇವತ್ತು 2 ಬಾರಿ ವಿಧಾನಸೌಧವನ್ನು ಮೆಟ್ಲೇರಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಶಕ್ತಿ, ನಿಮ್ಮ ಆಶೀರ್ವಾದ, ಜೊತೆಗೆ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವನ್ನೆಲ್ಲ ಆರೈಸಿ ನೀವು ನಮ್ಮ ಕುಟುಂಬವನ್ನ ವಿಧಾನಸೌಧಕ್ಕೆ ತಗೊಂಡೋಗಿದ್ದೀರಾ. ನಿಮ್ಗೂ ಕೂಡ ನಾವು ಯಾವಾಗಲೂ ಪ್ರೀತಿಪೂರ್ವಕವಾಗಿರ್ತೀವಿ ಅಂತ ಹೇಳ್ತಾ, ಇವತ್ತು ಅಂಬೇಡ್ಕರ್ ಅವರು ಸಾಕಷ್ಟು ಅವರ ಜೀವನ ಶೈಲಿಗಳಾಗಿರ್ಬೋದು, ಅವರು ಬೆಳೆದಿರ್ತಕ್ಕಂಥ ದಾರಿಗಳಾಗಿರ್ಬೋದು, ಇದನ್ನೆಲ್ಲವೂ ಕೂಡ ವಿಸ್ತಾರವಾಗಿ ನಮ್ಮ ಅಣ್ಣಂದಿರು ನಿಮ್ಗೆ ತುಂಬಾ ಕೂಲಂಕುಷವಾಗಿ ಹೇಳಿದ್ದಾರೆ. ಬಹಳ ಪ್ರಬುದ್ಧತೆ ಭಾಷಣದೊಂದಿಗೆ ನಮ್ಮೆಲ್ರಿಗೂ ತಿಳಿಸಿದ್ದಾರೆ. ಹಾಗಾಗಿ ನಾನು ಮತ್ತೆ ಹೇಳಿಕ್ ಹೋಗಲ್ಲ. ಬಟ್ ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ನಮ್ಮ ಯುವಕರು ಇಲ್ಲಿದ್ದೀರಾ, ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಇವತ್ತು ಗ್ರಾಮಗಳಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಮಕ್ಕಳು ಏನ್ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ, ನೀವು ಅವ್ರಿಗೆ ಒಂದು ಶಿಕ್ಷಣವನ್ನ ಉತ್ತಮವಾದ ರೀತಿಯಲ್ಲಿ ಕೊಡಿಸ್ಬೇಕು. ಪ್ರತಿ ಮನೆಯಲ್ಲೂ ಕೂಡ ಒಂದು ಸಂವಿಧಾನದ ಪುಸ್ತಕವನ್ನ ಇಡಬೇಕು. ಹಿಂದೆ ತಾವೆಲ್ಲ ನೋಡ್ತಾ ಇದ್ರಿ, ಒಂದು ಸೀರಿಯಲ್ ಬರ್ತಾ ಇತ್ತು, ಅಂಬೇಡ್ಕರ್ ಅವ್ರದ್ದು ಎಪಿಸೋಡ್ಗಳ ರೀತಿಯಲ್ಲಿ ಬರ್ತಾ ಇತ್ತು. ಅದು ಕೇವಲ ಸೀರಿಯಲ್ ಅಲ್ಲ, ಅಂಬೇಡ್ಕರ್ ಅವರು ತಮ್ಮ ಜೀವನದಕ್ಕೂ ಅವ್ರು ಎದುರಿಸ್ತಕ್ಕಂಥ ಅವಮಾನಗಳು, ಎಲ್ಲ ಅವಮಾನಗಳನ್ನ ಮೆಟ್ಟು ನಿಂತು ಇವತ್ತು ಇಡೀ ದೇಶವೇ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ, ಯಾವ ಜಾತಿ ಜನಾಂಗವನ್ನ ನೋಡಿದ್ರೆ ಪ್ರತಿಯೊಂದು ಧರ್ಮವೂ ಕೂಡ, ಪ್ರತಿಯೊಂದು ಸಮಾಜವೂ ಕೂಡ ಅವ್ರು ನೀಡಿರ್ತಕ್ಕಂಥ ಸಂವಿಧಾನವನ್ನ ಇವತ್ತು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಹೋಗ್ಬೇಕು ಅಂತಂದ್ರೆ ಅವ್ರು ನೀಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕಾನೂನು ವ್ಯವಸ್ಥೆಗಳನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತೆ. ಏನು ಜಾತಿಯ ಒಂದು ಬಿಕ್ಕಟ್ಟಿನಿಂದ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಇವತ್ತು ನಮ್ಮನ್ನ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಭಾರತದ ಹೆಮ್ಮೆಯ ಸಂವಿಧಾನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ನಡೀತಕ್ಕಂಥ ದಾರಿ ಆಗಿರ್ಬೋದು, ಒಂದು ಸ್ವತಂತ್ರವಾಗಿ ನಾವು ತಲೆ ಎತ್ತಿ ಹೋಗ್ತಾ ಇದೀವಿ. ಒಂದ್ ಕಡೆ ಹೋಗಿ ನೀರು ಕುಡಿಲಿಕ್ಕೂ ಕೂಡ ಅವತ್ತು ನಮಗೆ ಸ್ವತಂತ್ರ ಇರ್ಲಿಲ್ಲ. ಇವತ್ತು ಆ ಒಂದು ಜಾತಿ ವ್ಯವಸ್ಥೆಯನ್ನ, ಕಟ್ಟುಪಾಡನ್ನ ಇವತ್ತು ತೊಡೆದಾಕಿ ಇವತ್ತು ನಾವು ಒಂದು ಹಂತ ಮುಂದೆ ಇದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ. ಇದೆಲ್ಲರೂ ಕೂಡ ನೀವು ಹತ್ಕೊಂಡು ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿ ಮಾಡಿ. ಅಂಬೇಡ್ಕರ್ ಅವರ ಮಾತು ಹೇಳ್ತಾರೆ, ಶಿಕ್ಷಣವನ್ನ ಕೊಡಿಸಿ ಶಿಕ್ಷಿತರನ್ನಾಗಿ ಮಾಡಿ. ನಿಮ್ಮೆಲ್ಲರ ಬಲ, ನಿಮ್ಮೆಲ್ಲರ ಒಂದು ಶಕ್ತಿ ಒಗ್ಗಟ್ಟಾಗಿರ್ಲಿ, ಸಂಘಟನೆಯನ್ನ ಮಾಡಿ ಸಂಘಟಿಸಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಸಂಘಟನೆಯಿಂದ ಬಲ ಹೆಚ್ಚಾಗಿ ನೀವು ಹೋರಾಡಬೇಕು. ಯಾವುದೇ ಸಾಮಾಜಿಕ ನ್ಯಾಯವನ್ನ, ಮಾನವ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡಬೇಕು. ವಿಶೇಷವಾಗಿ ಮಹಿಳೆಯರು, ನಮ್ಮ ಮಹಿಳೆಯರು ಕೂಡ ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಮಹಿಳೆಯರ ಒಂದು ವಿಚ್ಛೇದ ಆಗಿರ್ಬೋದು. ಹಿಂದೆ ಬಹಳ ಹಿಂದೆ ವಿಶೇಷವಾಗಿ ನಮ್ಮ ಗ್ರಾಮದವರು ಎಲ್ಲ ಮುಖಂಡರುಗಳು ಸೇರಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಅನಾವರಣ ಮಾಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಜೈಪಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಿಮ್ಮ ಊರಿನಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅನ್ನೋದಾದ್ರೆ ನೀವು ಯೋಚನೆ ಮಾಡಬೇಕು, ಅಂಬೇಡ್ಕರ್ ಅವರು ಇಲ್ಲಿ ಎಷ್ಟು % ಜೀವಂತ ಇರ್ತಾರೆ, ನೀವು ಎಷ್ಟು % ಜೀವಂತ ಇರ್ಬೋದು. ಅಂಬೇಡ್ಕರ್ ಅವರ ಮೂರ್ತಿ ಯಾವ ಇರುತ್ತೋ ಅಲ್ಲಿ ಅಂಬೇಡ್ಕರ್ ಎಷ್ಟು % ಜೀವಂತ ಇರ್ತಾರೆ. ಅವರ ವಿಚಾರಗಳು, ಅವರ ತತ್ವಗಳು, ಅವರ ಚಿಂತನೆಗಳು ಕೇವಲ ಫ್ಲೆಕ್ಸ್ಗಳಲ್ಲಿ, ಕೇವಲ ಫೋಟೋಗಳಲ್ಲಿ, ಕೇವಲ ಮೂರ್ತಿಗಳಲ್ಲಿ ವಿಜೃಂಭಿಸಿದ್ರೆ
ನಿಮ್ಮಂತ ನತದಷ್ಟ ಸಮುದಾಯ ಜಗತ್ತಲ್ಲಿ ಯಾರು ಇಲ್ಲ. ಅಂಬೇಡ್ಕರ್ ಅವರು ವಿಜೃಂಭಿಸುವ, ಆಚರಿಸುವ, ಆರಾಧಿಸುವ ವಸ್ತು ಅಲ್ಲವೇ ಅಲ್ಲ. ಅಂಬೇಡ್ಕರ್ ಅನುಸರಣೆ. ಯಾರು ನನ್ನನ್ನ ಅನುಸರಿಸುವ, ನನ್ನನ್ನು ಆರಾಧಿಸುವ ಲಕ್ಷ ಲಕ್ಷ ಜನ ನನಗೆ ಬೇಕಾಗಿಲ್ಲ. ನನ್ನನ್ನು ಅನುಸರಿಸತಕ್ಕಂಥ 4 ಸಿಂಹಗಳು ಸಾಕು ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. 4 ಸಿಂಹ ಯಾರು ನನ್ನನ್ನು ಅನುಸರಿಸ್ತಾರ ಅಂತ ಸಿಂಹ 4 ಸಾಕು. ಸಿಂಹಕ್ಕೆ ಎದೆ ಕೊಟ್ಟು ನಿಂತ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ದೊಡ್ಡ ಸ್ವಾಭಿಮಾನದ ಸಿಂಹ ಬಾಬಾ ಸಾಹೇಬ್. ಜಕ್ಕಳಿಯಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂದ್ರೆ ಅಂಬೇಡ್ಕರ್ ಎಷ್ಟು % ಜೀವಂತ ಇರ್ತಾರೆ. ಅಂಬೇಡ್ಕರ್ ಜೀವಂತ ಇರೋದು ಎಲ್ಲಿ? ಅಂಬೇಡ್ಕರ್ ಜೀವಂತ ಇರೋದು ಹೇಗೆ? ಅಂಬೇಡ್ಕರ್ ಅವರ ಏನು ಪುತ್ಥಳಿ ಇವತ್ತು ಅನಾವರಣ ಆಗಿದೆ. ಈ ಪುತ್ಥಳಿ ಅನಾವರಣದಲ್ಲಿ ಎಲ್ಲಾ ಸಮುದಾಯದವರು ಕೈ ಜೋಡಿಸಿದ್ದಾರೆ. ಹೊಡೆದ ಚಪ್ಪಾಳೆ. ಎಲ್ಲ ಸಮುದಾಯ ಇದೆ. ಎಲ್ಲ ಸಮುದಾಯ ಇದ್ದಲ್ಲಿ ಬಾಬಾ ಸಾಹೇಬರು ಜೀವಂತ ಇರ್ತಾರೆ. ನಾವು ಯಾವುದೋ ಒಂದು ಸಮುದಾಯಕ್ಕೆ, ಯಾವುದೋ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಬಾಬಾ ಸಾಹೇಬರು ಯಾವತ್ತೂ ಸಂವಿಧಾನ ಬರಲಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆ ಇವತ್ತು ಅವನು ಎಲ್ಲ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬರ ಸಂವಿಧಾನದಿಂದ. ಹಾಗಾಗಿ ಬಂಧುಗಳೇ, ಇವತ್ತು ಏನು ನಮ್ಮ ವೀರಶೈವ ಸಮುದಾಯ ಇರ್ಬೋದು, ನಮ್ಮ ಈ ಸಮುದಾಯ ಇರ್ಬೋದು, ಒಲೆಗಂಡಲ್ಲದೆ ಪಿಂಡೆಗೆ ನೆಲಗಾಕ್ಷಿದೆ. ಒಲೆಯ ಎಲ್ಲೂ ಇರಲ್ಲೋ, ಒಲೆಯ ಊರ ಒಳಗಿರುವರೆ, ಊರ ಮಧ್ಯದಲ್ಲಿಲ್ಲವೇ ಪರಸ್ಥನ ಒಪ್ಪುವ ವಲಯ, ತಂದೆ ತಾಯಿಗಳನ್ನು ನಿಂದಿಸುವ ವಲಯ. ಇಂತಪ್ಪ ವಲಯಗಳನ್ನು ಬಿಟ್ಟು ಊರ ಹೊರಗಿರುವ ವಲಯ ಎಂದು ಕರೆದರೆ ಅವರನ್ನು ಕುಂಬಾರ ಕುಂಡೆ ಗರಿ ಕಟ್ಟೆ ತಂದು ಮಾದಾರ ಚೆನ್ನಯ್ಯನ ಮನೆ 12 ಜೊತೆ ಹಳೆಯ ಕಡದಲ್ಲಿ ಶುದ್ಧವಾಗಿ ಹೊಡೆಯಲು ಹಬ್ಬಿಗಳ ಚೌಡಯ್ಯ. ಯಾರಪ್ಪ ಒಲೆರು? ಒಲೆರು ಯಾರು? ಒಲೆರು ಊರು ಹೊರಗಿಲ್ಲ, ಊರ್ ಮಧ್ಯದಲ್ಲಿದ್ದಾರೆ. ಯಾರು? ಪರಸ್ತ್ರೀ ಅಪ್ಪುವನ ವಲಯ. ಉಚ್ಚಯ ಪಕ್ಷದಲ್ಲಿ ಹುಟ್ಟಿದವರು ಉಚ್ಚ ನೀಚ ಹೇಗಾಗುವರು? ಹುಟ್ಟಿರೋದಲ್ಲ ಎಲ್ಲಿ? ತಲೆ ಹುಟ್ಟಿದಾರ? ಬೆಂದರು ಹುಟ್ಟಿದಾರ? ಉಚ್ಚಯ ಪಕ್ಷದಲ್ಲಿ ಹುಟ್ಟಿದವನು ಉಚ್ಚ ನೀಚ ಹೇಗಾಗುವನು? ಉಚ್ಚಯ ಪಕ್ಷದಲ್ಲಿ ಹುಟ್ಟಿದವನನ್ನು ಉಚ್ಚ ನೀಚನೆಂದರೆ ಎಡಗಾಲಿನ ಪಾದರಾಕ್ಷರಿ ಲೊಟಲೊಟನೆ ಹೊಡೆಯದ ಅಂಬೇಡ್ಕರ್ ಚೌಡಯ್ಯ ಅಂತ ಇನ್ನೊಂದು ಹೆಸರು. ಅದಕ್ಕೆ ಬಸವಣ್ಣ ಒಲೆಗಂಡಲ್ಲದೆ ಪಿಂಡೆಗೆ ನೆಲಗಾಶ್ರಯಲ್ಲಿದೆ. ಯಾಕೆ ಬಸವಣ್ಣವರ ನಾವು ಸ್ಮರಿಸಬೇಕು ಅಂದ್ರೆ ಅವರು ಆರ್ಥಿಕ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಬಿಜ್ಜಳದ ಅರಮನೆಗೆ 12 ಗಂಟೆ ರಾತ್ರಿಗೆ ಬಿಜ್ಜಳ ಬಸವಣ್ಣ ತನ್ನ ಭಂಡಾರವನ್ನೆಲ್ಲ ಹಂಚಿಬಿಟ್ಟಿದ್ದಾನೆ, ನನ್ನ ಸಾಮ್ರಾಜ್ಯವನ್ನೆಲ್ಲ ನಾಶ ಮಾಡಿದ್ದಾನೆ, ಅವನ್ನ ಚೆಕ್ ಮಾಡಬೇಕು ಅಂತ ಬಿಜ್ಜಳ ಬರ್ತಾನೆ 12 ಗಂಟೆಗೆ. ಬಸವಣ್ಣನವರು ಅರಮನೆಯ ಲೆಕ್ಕಪತ್ರವನ್ನು ಬರೀತಾ ಇರ್ತಾರೆ. 2 ದೀಪ ಇರ್ತವೆ, 1 ದೀಪ ಹಚ್ಚಿರ್ತಾರೆ, ಇನ್ನೊಂದು ದೀಪ ಕೆಟ್ಟೋಗಿರುತ್ತೆ. ಈ ಬಿಜ್ಜಳ ಬರೋ ಸಂದರ್ಭಕ್ಕೆ ಏನಾಗುತ್ತೆ, 1 ದೀಪ ಆರಿಸ್ಬಿಟ್ಟು ಇನ್ನೊಂದು ದೀಪ ಹಚ್ತಾರೆ ಬಸವಣ್ಣ. ಬಿಜ್ಜಳಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಬಸವಣ್ಣ ನಾನ್ ಬರೋಕ್ ಮೊದಲ 1 ದೀಪ ಹಚ್ಚದ, ಈಗ ಇನ್ನೊಂದು ದೀಪ ಹಚ್ಚಂದ್ರೆ ಇದನ್ನ ನಾನು ನಾಳೆ ಪ್ರಶ್ನೆ ಮಾಡ್ಲೇಬೇಕು ಅರಮನೆಯಲ್ಲಿ ಅಂತೇಳಿ ಮಾಡಿದಿನ ಅರಮನೆ ಒಳಗೆ. ಬಸವರಸರೇ, ನಾನು ನಿಮ್ಮ ಅಂತಃಪುರಕ್ಕೆ ಬಂದಿದ್ದೆ ರಾತ್ರಿ, ನಾನು ಬರುವ ಮೊದಲು 1 ದೀಪ ಉರಿತಾ ಇತ್ತು, ನಾನು ಬಂದಿಲ್ಲ ನೀವು ಇನ್ನೊಂದು ದೀಪ ಯಾಕೆ ಹಚ್ಚಿದ್ರಿ ಅಂತ ಕೇಳ ಬಿಜ್ಜಳ. ಬಸವಣ್ಣ ಅಂತ ಹೇಳ್ತಾರೆ, ಮಹಾಪ್ರಭು ನೀವು ಬರ್ಬೇಕಾದ್ರೆ ಅರಮನೆಯ ದುಡ್ಡಿನ ಎಣ್ಣೆ, ಅರಮನೆಯ ದೀಪ, ಅರಮನೆಯ ಕೆಲಸವನ್ನ ಅರಮನೆಯ ದೀಪದಿಂದ ಮಾಡ್ತಾ ಇದ್ದೆ. ನೀವು ಬಂದಾಗಲೇ ನನ್ನ ಖಾಸಗಿ ಸ್ವಂತ ಕೆಲಸಕ್ಕೆ ನನ್ನ ಸ್ವಂತ ಸಂಬಳದ ದುಡ್ಡಿಂದ ನನ್ನ ಸ್ವಂತ ದೀಪವನ್ನು ಹಚ್ಚಿಕೊಂಡೆ. ಬಸವಣ್ಣ ಅಂದ್ರೆ ಫೋಟೋ 3x3 ಫ್ರೇಮ್ ಫೋಟೋ ಅಲ್ಲ. ಅಂಬೇಡ್ಕರ್ ಅಂದ್ರೆ 3x3 ಫ್ರೇಮ್ ಫೋಟೋ ಅಲ್ಲ. ಅನ್ನದ ನಗುಳು, ಸೀರೆ ಅಂದ್ರೆ ಹಿಂದಿಂಗೆ ನಾಳಿಗೆ ಎಂದರೆ ನಿಮ್ಮ ರಾಣಿವಾಸದಲ್ಲಿ ಕೂಡ ಸಂಗಮ ದೇವ. ಯಾವ ಇಡಿ ಬೇಕಾಗಿಲ್ಲ, ಯಾವ ಸಿಡಿ ಬೇಕಾಗಿಲ್ಲ, ಯಾವ ಸೀರೆ ಬೇಕಾಗಿಲ್ಲ. ಬಸವಣ್ಣ ವಚನ ಹಾಕೋದು ಬುದ್ಧರ ಗಾಥ. ಸ್ವಲ್ಪ ಪಾಪಶ್ಯ ಅಕರ್ಣ ಕುಶಲಸ್ಯ ಉಪಸಂಪದ.
ಗೊತ್ತಿಲ್ಲ, ಓದಂಗಿಲ್ಲ, ಬರೆಯಂಗಿಲ್ಲ,